ಆದ್ಮೇಲೆ ನಾವು ಹೋಗಿದ್ದು ಅಲ್ಲಿ ಸ್ಟ್ರೀಟ್ ಫುಡ್ನ ಟ್ರೈ ಮಾಡೋಣ ಅಂತ, ಲೋಕಲ್ ಸ್ಟ್ರೀಟ್ ಫುಡ್ಡು. ನಾವು ಹೋಗಿದ್ದು ಲಕ್ಷ್ಮೀ ಚಾಯ್ವಾಲಾ ಅಂತ. ಅಲ್ಲಿ ಚಾಯ್ ಮಾತ್ರ ಸೂಪರಾಗಿ ಮಾಡ್ತಾರೆ. ಮತ್ತು ಇಲ್ಲಿ ಬ್ರೆಡ್ ನೋಡ್ತಿದ್ರಲ್ಲ, ಈ ಬ್ರೆಡ್ ಎಷ್ಟು ಸೂಪರಾಗಿ ಕ್ರಿಸ್ಪಿ ಆಗಿರುತ್ತೆ ಅಂದರೆ, ಇದ್ರ ಮೇಲೆ ಮಲೈ ಅಂದರೆ ಕೆನೆ ಮೇಲೆ ಸಕ್ಕರೆ ಹಾಕ್ಕೊಡ್ತಾರೆ, ಇಲ್ಲಾಂದರೆ ಬ್ರೆಡ್ ಬಟರ್ ಕೊಡ್ತಾರೆ. ಸೂಪರ್ ಆಗಿದೆ, ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು ಇದು. ಅಲ್ಲಿಂದ ನಾವು ಹೊರಟಿದ್ದು ಬ್ಲೂ ಲಸ್ಸಿ ಬಾರ್ಗೆ ಅಂತ. ಬ್ಲೂ ಲಸ್ಸಿ ಬಾರಲ್ಲಿ ಲಸ್ಸಿ ಮಾತ್ರ ಸೂಪರ್ ಆಗಿರುತ್ತೆ. ಹೈ ರೇಟೆಡ್ ಲಸ್ಸಿ ಬಾರ್ ಅಂತ ಹೇಳ್ಬೋದು. ಗೋಡೆ ಮೇಲೆಲ್ಲ ನೀವು ನೋಡ್ತಿರ್ಬೋದು, ಈ ಥರ ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತೆ. ಸೊ ಅಲ್ಲಿ ಯಾರ್ಯಾರು ವಿಸಿಟ್ ಮಾಡಿರ್ತಾರೆ ಅಲ್ಲ, ಸೊ ಅವ್ರವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಿರ್ತಾರೆ ನೋಡಿ. ನಾವು ಮಲೈ ಹೆಂಗೆ ಅಷ್ಟೊಂದು ಬರುತ್ತೆ ಕೆನೆಯವ್ರಿಗೆ ಅಂತಂದರೆ, ಈ ಥರ ಹಾಲನ್ನ ಕಾಯಿಸಿ ಅದಕ್ಕೆ ಒಬ್ರನ್ನ ಕೂರಿಸ್ಬಿಟ್ಟಿರ್ತಾರೆ. ಆ ಕೆನೆನ ತೆಗೆದು ಇಡ್ತಾ ಇರ್ತಾರೆ. ಸೊ ನಾವು ತೊಗೊಂಡಿದ್ದು ಮ್ಯಾಂಗೋ ಮಲೈ, ಸೂಪರ್ ಆಗಿತ್ತು ಟೇಸ್ಟ್. ವಾರಾಣಸಿ ಬನಾರಸ್ಗೆ ಹೋದ್ಮೇಲೆ ಪಾನ್ ಹೆಂಗಾದ್ರೂ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಓಯ್ ಕೈಗೆ ಪಾನ್ ಬನಾರಸ್ ವಾಲ. ಹೌದು, ನಾವು ಹೋಗಿದ್ದು ಗಾಮ ಪಾನ್ ಭಂಡಾರ್ಗೆ. ಪಾನ್ ಮಾತ್ರ ಸೂಪರ್ ಆಗಿತ್ತು. ಆಡಲ್ಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದಾರಲ್ಲ, ಸೇಮ್ ಅದೇ ಥರ ಫೀಲ್ ಆಗುತ್ತೆ ನಮಗೆ. ಮಸ್ಟ್ ವಿಸಿಟ್ ಪ್ಲೇಸ್ ಅದು, ಗಾಮ ಪಾನ್ ಭಂಡಾರ್. ಅದಾದಮೇಲೆ ನಾವು ಹೋಗಿದ್ದು ಕಾಶಿ ಚಾಟ್ ಭಂಡಾರ್ಗೆ. ನೋಡ್ಬೋದು ನೀವು ಎಷ್ಟು ಕ್ರೌಡ್ ಇದೆ. ವೆರಿ ಫೇಮಸ್ ಕಾಶಿ ಚಾಟ್ ಭಂಡಾರ್. ನಾವಲ್ಲಿ ತೊಗೊಂಡಿದ್ದು ಟೊಮೆಟೊ ಚಾಟು, ಮಸಾಲೆ ಪುರಿ ಮತ್ತು ದಹಿ ಪುರಿ ಮತ್ತು ಸಮೋಸ ಚಾಟು, ಪಾನಿಪುರಿ ಈ ಥರ. ನೋಡಿ ಇದೆ ಟೊಮೊಟೊ ಚಾಟು. ಸೇಮ್ ಪಾವ್ ಭಾಜಿ ಮಸಾಲಾಗೆ ಸ್ವಲ್ಪ ಟೊಮೆಟೊ ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತಾರೆ. ಬಟ್ ಟ್ರೈ ಮಾಡ್ಬೋದು.